ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನೀವು ಹೇಳ್ತಿರೋದು ನಿಜನಾ? ಅಮ್ಮ ವಿಷಯ ಹೇಳಿದಾಗ ನಾನು ಹೀಗೆ ರಿಯಾಕ್ಟ್ ಮಾಡಿದೆ. ತೇಜಸ್ ಅಪ್ಪ ಅಮ್ಮನೇ ಅವ್ನ ಮದುವೆನ ತಪ್ಪಿಸಿದಾರೆ ಅಂದಾಗ ನನಗೂ ನಂಬಕ್ಕೆ ಆಗಲಿಲ್ಲ. ಅಲ್ಲ ಸರ್, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಸ್ವಂತ ಮಗನ ಜೀವನ ಹಾಳು ಮಾಡೋಷ್ಟು ಅವ್ರಿಗೇನು ದ್ವೇಷ ಇರುತ್ತೆ? ಅದೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಸಕಲೇಶ್ಪುರಕ್ಕೆ ಹೋಗಿ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ತೇಜಸ್ ನಿತ್ಯ ಮದುವೆ ಮಾಡಿ ಎಲ್ಲರಿಗೂ ಸತ್ಯ ಹೇಳಿ ಮೊದಲು ಈ ಸಮಸ್ಯೆ ಕ್ಲಿಯರ್ ಮಾಡೋಣ. ನಾವೀಗ ಇದ್ರ ಬಗ್ಗೆ ಯೋಚನೆ ಮಾಡೋದು ಮುಖ್ಯ. ಮದುವೆ ವಿಷಯದಲ್ಲಿ ಎಲ್ಲ ನೀಟಾಗಿ ಆಗಬೇಕು. ಶೋರ್ ಸರ್. ಒಂದು ನಿಮಿಷ. ಹಲೋ, ನಿಧಿ, ಕರ್ಣ ನಿಮ್ಮ ಜೊತೆ ಏನೋ ಮಾತಾಡಕ್ಕೆ ಹೇಳಿದ್ರು. ಏನು ವಿಷಯ? ಅಕ್ಕ, ನೀನಿದನ್ನ ಹೇಗೆ ತಗೊಳ್ತೀಯೋ ಗೊತ್ತಿಲ್ಲ, ಆದರೆ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ. ಟೆನ್ಷನ್ ಕೊಡಬೇಡ, ಹೇಳು ಏನು ವಿಷಯ? ಅದು ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಂದು ಮತ್ತೆ ತೇಜಸ್ ಬಾವಂದು ಮದುವೆ ಆಗುತ್ತೆ. ಸಕಲೇಶ್ಪುರದಲ್ಲಿ ಮದುವೆನಾ? ಏನು ಮಾತಾಡ್ತಾ ಇದೆಯಾ ನಿಧಿ? ಮೊದಲೇ ಮನೆಯವ್ರ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಅಂತ ನನಗೆ ಟೆನ್ಷನ್ ಇದೆ. ನೀನು ಇಷ್ಟ ಬಂದಂಗೆಲ್ಲ ಡಿಸೈಡ್ ಮಾಡಬೇಡ. ಏನೇ ಮಾಡಿದ್ರೂ ಸರಿಯಾಗಿ ಯೋಚನೆ ಮಾಡಿ ಎಲ್ಲ ನೀಟಾಗೇ ಮಾಡಬೇಕು. ಅಕ್ಕ, ನಾವು ಏನೇ ಯೋಚನೆ ಮಾಡಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಒಂದಷ್ಟು ವಿಚಾರನ ಒಪ್ಸೋದು ಕಷ್ಟನೇ. ಇದನ್ನೆಲ್ಲ ಕರ್ಣ ಸರೇ ಪ್ಲ್ಯಾನ್ ಮಾಡ್ತಿರೋದು. ಮೊದಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ಇದನ್ನೆಲ್ಲ ತೇಜಸ್ ಅಪ್ಪ ಅಮ್ಮನೇ ಮಾಡ್ತಿರೋದಾ ಅಥವಾ ಮನೇಲಿರೋರೇ ಮಾಡ್ತಿರೋದಾ ನನಗೊಂದು ಅರ್ಥ ಆಗ್ತಿಲ್ಲ. ಬಟ್ ಏನೇ ಆದರೂ ನಾವು ಗುಟ್ಟಾಗಿ ಹೋಗಿ ನಮ್ಮ ಕೈಲಾಗಿದ್ದನ್ನು ನಾವು ಮಾಡಲೇಬೇಕು. ಇಲ್ಲ ಕಣೆ, ಹೋದ ಸಲ ಹನಿಮೂನು ಅಂತ ಹೇಳಿ ಹೋಗಿದ್ದಾಯ್ತು. ಆದರೆ ಈಗೇನು ಕಾರಣ ಕೊಡೋಕ್ಕಾಗುತ್ತೆ? ಅಕ್ಕ, ನಾನು ಇರ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನಮ್ಮ ಫ್ರೆಂಡ್ ಮದುವೆ ಇದೆ ಅಂತ ಸುಳ್ಳು ಹೇಳಿ ಹೋಗೋಣ. ಆಮೇಲೆ ಯಾರಿಗೂ ಡೌಟ್ ಬರ್ದೇ ಇರೋ ರೀತಿ ನಾವು ಮೇಂಟೈನ್ ಮಾಡಿದ್ರೆ ಆಯ್ತು. ಅಕ್ಕ, ನೀನೇನೇನೋ ಯೋಚನೆ ಮಾಡಬೇಡ ಕಣ, ಎಲ್ಲನೂ ಸರಿ ಹೋಗುತ್ತೆ. ಅಂದ್ಕೊಳ್ತಾ ಇರೋದೆಲ್ಲ ಆಗೋಯ್ತು. ಅದನ್ನು ಫೇಸ್ ಮಾಡೋ ಆಗಿದೆ. ಮುಂದೆ ಏನಾಗುತ್ತೋ ಏನೋ. ಅಕ್ಕ, ಬೇಜಾರು ಮಾಡ್ಕೊಳ್ಳೋ ಸಮಯ ಎಲ್ಲ ಮುಗೀತು ಕಣೆ. ಇನ್ನೇನಿದ್ರು ನೀನು ಖುಷಿಯಾಗಿರೋದು ಅಷ್ಟೇ. ನೀನು ಭಾವ, ನಾನು ನನ್ನ ಹುಡುಗ ಹ್ಯಾಪಿಯಾಗಿರೋಣ. ನೀನು ಹುಡುಗನ ಬ್ರೇಕಪ್ ಆಯ್ತು ಅಂದಿದೆ. ಹಾ, ಬ್ರೇಕಪ್ ಆಗಿದೆ. ಆದ್ರೆ ಮತ್ತೆ ಪ್ರೀತಿಲಿ ಬೀಳ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಒಡ್ದೋಗಿರೋ ಹಾಟ್ನ ಜೋಡ್ಸೋದಕ್ಕೆ ಸರಿಯಾದ ವ್ಯಕ್ತಿ ಸಿಗ್ಲೇಬೇಕಲ್ವಾ? ಅವನ್ನ ಹುಡುಕ್ತೀನಿ, ಅವನೇ ನನ್ನ ಹುಡುಗ. ಅಕ್ಕ, ಇದೆಲ್ಲ ಇವಾಗ ಯಾಕೆ? ಹೋಗು, ನೀನು ಇವಾಗ ಬಟ್ಟೆ ಪ್ಯಾಕ್ ಮಾಡಿ ರೆಡಿ ಆಗು, ಹೋಗು. ಅಬ್ಬ, ಎಷ್ಟು ಮಿಸ್. ಕೃಷ್ಣ ಕೃಷ್ಣ, ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಅಷ್ಟು ಬೇಗ ಅಕ್ಕನ ವಿಚಾರ ಎಲ್ಲ ಸರಿ ಹೋಗಾಗ ಮಾಡು. ಆಮೇಲೆ ನನ್ನ ಪ್ರೀತಿ ವಿಚಾರನ ಹೇಳ್ಕೊಳ್ಳೋದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕಷ್ಟೆ. ಪ್ಲೀಸ್ ಕೃಷ್ಣ. ಶಾಂತಿನ ಬಿಟ್ಟು ಬಂದು ನಿನ್ನನ್ನು ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ತೇಜಸ್. ಆದರೆ ಕರ್ಣ ಹೇಳಿದ್ರಲ್ಲೂ ಅರ್ಥ ಇದೆ. ನಾವಿಬ್ರು ಮದುವೆ ಆಗಲಿಲ್ಲ ಅಂದರೆ ಶಾಂತಿಗೆ ಅರ್ಥ ಮಾಡ್ಸೋಕ್ಕೆ ಆಗಲ್ಲ. ನಮ್ಮ ಮುಂದೆ ಉಳಿದಿರೋದು ಇದೊಂದೇ ದಾರಿ. ತಪ್ಪೋ ಸರಿನೋ ಇದನ್ನು ಮಾಡಲೇಬೇಕು. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ನಾವಿಬ್ರು ಒಪ್ಕೊಂಡ್ರೆ ಮಾತ್ರ ಶಾಂತಿನೂ ಒಪ್ಸೋಕ್ಕೆ ಸಾಧ್ಯ. ಅಜ್ಜಿನ ಒಪ್ಸೋದೇನೋ ಸರಿ, ಆದರೆ ನಿನ್ನ ಡ್ರೀಮ್ ವೆಡ್ಡಿಂಗ್ ಕಥೆ ಏನು? ಹಿಂಗಾಗಬೇಕು ಹಂಗಾಗಬೇಕು ಅಂತೆಲ್ಲ ಹೇಳ್ತಿದ್ದೆ. ಈಗ ಅದೆಲ್ಲ ಮರ್ತೋದ ನಿತ್ಯ? ಎಲ್ಲ ಅಂದ್ಕೊಂಡು ಹಾಗೆ ಆಗಬೇಕು ಅನ್ನೋ ಹಠ ಬಿಟ್ಟು ತುಂಬ ಸಮಯ ಆಗೋಯ್ತು. ದೇವರು ಚಿಕ್ಕದಾಗಿ ಕಲಿಸ್ಬೇಕಾಗಿರೋ ಪಾಠನ ತುಂಬ ದೊಡ್ಡದಾಗೆ ಕಲಿಸ್ಬಿಟ್ಟ. ನೀನು ಇಷ್ಟು ಸೀರಿಯಸ್ ಆಗ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಈ ವಿಷಯ ಮಾತಾಡ್ತಿರ್ಲಿಲ್ಲ. ಐ ಆಮ್ ಸಾರಿ. ಇಷ್ಟಕ್ಕೂ ನಾವು ಆಗ್ತಿರೋದು
ಡ್ರೀಮ್ ವೆಡ್ಡಿಂಗೇ ಅಲ್ವಾ ನಿತ್ಯ? ನೇಚರ್ ಮಧ್ಯದಲ್ಲಿ ಗಿಡ ಮರ ಬಳ್ಳಿ ಇದು ಬಿಟ್ಟು ಬೇರೆ ಯಾರ ದೃಷ್ಟಿನೂ ಬೀಳ್ದೇ ಇರೋ ಜಾಗದಲ್ಲಿ ತಾನೇ ಮದುವೆ ಆಗ್ತಿರೋದು. ಇದಕ್ಕಿನ್ನ ಇನ್ನೇನು ಬೇಕು? ತಪ್ಪಲು ಸರಿ ಹುಡ್ಕೋದು ಅಂದರೆ ಇದೆ ಅಲ್ವಾ? ಇನ್ನೇನು ಮಾಡೋದು? ಸೆಲ್ಫ್ ಸಮಾಧಾನ ಮಾಡ್ಕೊಳ್ಳೋದು ಕಲೀಲೇಬೇಕಲ್ವಾ? ನೀನು ನಗ್ತಿರೋದು ಕೇಳಿಸ್ಕೊತಿದ್ರೆ ನನ್ನ ಹೊಟ್ಟೆಲಿರೋ ಮಗುನೇ ನಗ್ತಿದ್ಯೇನೋ ಅಂತ ಅನ್ಸುತ್ತೆ. ಯಾವ ಮಗುನ ಇಷ್ಟು ದಿನ ಬೇಡ ಅಂತಿದ್ನೋ ಆ ಮಗುನ ಜಗತ್ತಿಗೆ ತರೋದಕ್ಕೆ ತಯಾರಾಗ್ತಿದ್ದೀನಿ. ಅದ್ರ ಜೊತೆ ಬದುಕೋ ಕನ್ಸು ಕಾಣ್ತಾ ಇದ್ದೀನಿ. ನಮ್ಮ 3 ಜನದ ಹೊಸ ಪ್ರಪಂಚ ಎಷ್ಟು ಮುದ್ದಾಗಿರುತ್ತಲ್ವಾ ತೇಜಸ್? ತೇಜಸ್ಸ, ನಿತ್ಯ ನಿನ್ನೆ ಕೇಳ್ತಾ ಇರೋದು. ಏನ್ ಮಾತಾಡ್ತಾ ಇದೀಯಾ? ಏನ್ ತೇಜಸ್? ಎಲ್ಲ ಸರಿ ಹೋಗುತ್ತೋ ಅಥವಾ ಸರಿ ಮಾಡೋಕ್ಕಾಗದಿರೋಷ್ಟು ಹಾಳಾಗೋಗುತ್ತೋ? ಗಾಡ್. ಅಯ್ಯೋ ಶಾಂತಿ, ಅದು ತೇಜಸ್ ಅಲ್ಲ, ತೇಜಸ್ವಿನಿ. ನನ್ನ ಸ್ಕೂಲ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಅದೇ ಅವಳ ಜೊತೆ ನಾನು ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ನಲ್ಲ, ಅವಳೇ. ಅವಳ ಮದುವೆ ಅಂತೆ ಶಾಂತಿ, ಸಕಲೇಶ್ಪುರದಲ್ಲೇ. ಅದಕ್ಕೆ ಇನ್ವೈಟ್ ಮಾಡಕ್ಕೆ ಕಾಲ್ ಮಾಡಿದ್ಲು. ಹೌದಾ? ಫೋನ್ ಕೊಡು ಹಾಗಿದ್ರೆ. ಕಾಲ್ ಕಟ್ಟಾಯ್ತಲ್ಲ. ನೋಡು, ನಾನು ನಿನ್ನ ಅಜ್ಜಿ. ನೀನು 3 ಕೆರೆ ನೋಡಿದ್ರೆ ನಾನು 100 ಕೆರೆ ನೀರು ಕುಡ್ದಿದ್ದೀನಿ. ಫೋನ್ ಕೊಡು ಅಂದರೆ ಕೊಡಬೇಕು ಅಷ್ಟೇ. ಯಾಕೆ ಹೇಗೆ ಮಾತಾಡ್ತಿದ್ಯಾ ನೀನು? ನನ್ನ ಮೇಲೇನೆ ಅನುಮಾನನಾ? ಇದು ಅನುಮಾನದ ಪ್ರಶ್ನೆ ಅಲ್ಲ ಪುಟ್ಟಿ. ನಿನ್ನ ಮಾತನ್ನು ತಿರುಗಿಸ್ಬೇಡ. ಶಾಂತಿ, ನಾನು ಹೇಳೋದನ್ನ ಕೇಳೋದೇ ಇಲ್ವಲ್ಲ ನೀನು? ಸರಿ, ಫೋನ್ ನೀನೇ ಇಟ್ಕೊ. ಆದರೆ ಒಂದು ಮಾತು ಮಾತ್ರ ನಾ ಹೇಳಿದ್ದನ್ನು ನೀನು ಸರಿಯಾಗಿ ಕೇಳಿಸ್ಕೊಳ್ಳೇಬೇಕು. ನೋಡು ಪುಟ್ಟಿ, ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆದು ಬಿಡುತ್ತೆ. ಅದನ್ನೆಲ್ಲ ಮರ್ತು ಬಿಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆದರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದರೆ ಹಳೆಯದನ್ನೆಲ್ಲ ಮರೆತು ನಾವು ಮುಂದೆ ಹೆಜ್ಜೆ ಹಾಕಲೇಬೇಕು. ನೀನು ಹಾಗೆ ತೇಜಸ್ ಅನ್ನೋ ಅಧ್ಯಾಯನ ನೀನು ಮರೆತು ಕರ್ಣನ್ ಜೊತೆ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ.